ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಒಪ್ಪಂದ ಕೂಡ ಆಗಿದೆ ಅಂತ ಒಂದು ಸಂದರ್ಶನದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಸರ್. 25-26 ವರ್ಷದ ಹಿಂದೆ ರಾಜನಾಥ್ ಗುರು ಯಾರು ದ್ವಾರಕನಾಥ್ ಜಿ ಕೇಳಿದಿರಲ್ಲ, ಆರ್ ಟಿ ನಗರ ಜ್ಯೋತಿಷರು, ಅವ್ರ ಹತ್ರಕ್ಕೆ ಉಪಮುಖ್ಯಮಂತ್ರಿಗಳು ಕರ್ಕೊಂಡೋದ. ಅವಾಗ 25-26 ವರ್ಷದ ಹಿಂದೆ ಅವಾಗ ಹೇಳಿದ್ದು ದ್ವಾರಕನಾಥ್ ಅವರು, ನಿಮ್ಮ ಬಾಸ್ ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಯ್ತಾರೆ ಅಂತ. 25 ವರ್ಷದ ಹಿಂದೆನೆ ಅವರು ಐಡೆಂಟಿಫಿಕೇಶನ್ ಮಾಡಿದ್ರು. ನಾನು ಹೇಳಿದೆ, ಏನ್ ದ್ವಾರಕನಾಥ್ ಈ ತರ ಹೇಳ್ತಾ ಇದ್ದೀರಿ, ಯಾಕೆ ಜೈಲ್ಗೆ ಹೋಗ್ತಾರೆ, ಏನು ಹೋಯ್ತಾರೆ ಅಂತ. ಜೈಲ್ಗೆ ಹೋಗೋದನ್ನ ಯಾರ ಕೈಲೂ ತಪ್ಪಿಸ್ಕೊಳಕ್ಕಾಗಲ್ಲ. ಜೈಲಿಂದ ಬಂದಾದ್ಮೇಲೆ ಅವರ ಮುಖ್ಯಮಂತ್ರಿ ಆಗೋದನ್ನ ತಡೆಯಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ ಅಂತ ಅವತ್ತು ಹೇಳಿದ್ರು. ಇವತ್ತಲ್ಲ, ಆ ಯೋಗ ಇದ್ರೆ ಯಾರು ಏನು ತಪ್ಸಕ್ ಆಗೋದೇ ಇಲ್ಲ. ಯಡಿಯೂರಪ್ಪನವರು ಒಂದ್ ಸ್ವಲ್ಪ ಸ್ಟ್ರಾಂಗ್ ಇದ್ದಾಗಿಂದನೂ ಸ್ವಲ್ಪ ನೀವೆಲ್ಲ ಸೇಫ್ ಆಗಿದ್ರಿ ಬಿಜೆಪಿಯಲ್ಲಿ. ಯಡಿಯೂರಪ್ಪನವ್ರ ಮೇಲೆ ಹೇಳ್ಬೇಕು ಅಂದ್ರೆ, ನಾವು ನಮ್ ಹೆಂಗೆ ಕರ್ಕೊಂಡ್ ಬಂದ್ರು, ಗೌರವಿತ ನೋಡಿದ್ರು. ಮಂತ್ರಿ ಅವರು ಚೀಫ್ ಮಿನಿಸ್ಟರ್ ಹೋದ್ರಾಗ್ಲೂ ಕೂಡ ಒಂದ್ ಹೇಳಿದ್ರು, ನಾನು ಚೀಫ್ ಮಿನಿಸ್ಟರ್ ಅಧಿಕಾರ ಹೋದ್ರು ಹೋಗ್ಬೋದು, ಇನ್ಯಾರು ಚೀಫ್ ಮಿನಿಸ್ಟರ್ ಬರ್ತಾರಲ್ಲ ಅವ್ರ ಮುಂದೆ ನಿಮ್ಮನ್ನ ಮಂತ್ರಿ ಕೊಡಿಸ್ತಕ್ಕಂಥ ಕೆಲಸ ಕಮಿಟ್ಮೆಂಟ್ ನಾನು ಮಾಡ್ತೀನಿ, ಯಾರು ಕೂಡ ನೀವು ಧೃತಿಗೆಡಬೇಡಿ, ಯಾರು ಕೂಡ ನೀವು ಏನು ಬೇಸರ ಪಟ್ಕೊಳ್ಬೇಡಿ ಅಂತೇಳಿ ಅದೇ ಥರ ನಡ್ಕೊಂಡು ಎಲ್ಲರಿಗೂ ಕೂಡ ಮಂತ್ರಿಗಳನ್ನ ಮಾಡಿದ್ರು. ಯಾವತ್ತೂ ಕೂಡ ಮಾತಿಗೆ ಯಡಿಯೂರಪ್ಪ ತಪ್ಪಲೇ ಇಲ್ಲ. ನಿಮ್ಮ ಬಾಂಬೆ ಫ್ರೆಂಡ್ ರಮೇಶ್ ಜಾರಕಿಹೊಳಿ ಅವರು ವಿಜಯೇಂದ್ರ ಅವರನ್ನ ಹುಡುಗ ಅಂತ ಕರೀತಾರೆ. ಅಂದ್ರೆ ಹುಡುಗನಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ಟಿದ್ದಾರೆ ಅಂತ. ನೋಡಿ, ಸುಮ್ಮನೆ ಕೊಡ್ತಾರ? ಅವರು ಉಪಾಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ, ಅವರ ಚೀಫ್ ಮಿನಿಸ್ಟರ್ ಆದಾಗ, ಬೈ ಎಲೆಕ್ಷನ್ ಬಂದಂಥ ಸಮಯದಲ್ಲಿ ಹೈಕಮಾಂಡ್ ಯಾರಿಗೆ ಮಾಡ್ತಿದ್ರು? ಇವರಿಗೆ ಮಾಡ್ತಿದ್ರು. ಯಡಿಯೂರಪ್ಪನ ಬದಲು ಇವರೇ ಎಲ್ಲ ಚುನಾವಣೆಯಲ್ಲೂ ಗೆಲ್ಸ್ಕೊ ಬರ್ತಾ ಇದ್ರು. ಹೋರಾಟ ಸಂಘಟನೆ ಚೆನ್ನಾಗಿ ಮಾಡ್ತಾ ಇದ್ರು. ಇವೆಲ್ಲ ನೋಡಿಕೊಂಡೆ ಅವರು ಅಧ್ಯಕ್ಷ ಮಾಡೋದು. ಸುಮ್ಮನೆ ಅಧ್ಯಕ್ಷ ಯಾರು ಮಾಡ್ತಾರೆ? ಅದರಿಂದ ಆ ಥರದ ನೆಗೆಟಿವ್ ಏನು ಇಲ್ಲ, ಹೋರಾಟ ಮಾಡ್ತಾರೆ. ಅದು ಸ್ವಲ್ಪ ಬಿಸಿ ರಕ್ತ ಆಗಿರೋದ್ರಿಂದ ಕೆಲವು ಸೀನಿಯರ್ಸು ಇವರು 30-40 ವರ್ಷ ಆಯಿತು ಯಡಿಯೂರಪ್ಪನವರು. ಯಡಿಯೂರಪ್ಪ ಆದಮೇಲೆ ಮಗ ಇನ್ನೆಷ್ಟು ವರ್ಷನೋ, ನಮ್ಗೆ ಅವಕಾಶ ಇದೆಯೋ ಇಲ್ವೋ ಅಂತಕ್ಕಂಥ ಕೆಲವರು ಸ್ವಲ್ಪ ಅಸಮಾಧಾನ ಇರ್ಬೋದು. ಬಟ್ ಅದನ್ನ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥ ಮನಸ್ಸು ವಿಜಯೇಂದ್ರರಿಗೆ ಇದೆ.